ಒಂದಿಸಿ ಬರೆಯರಿ ಮೂವಿ ಇದೆಯಲ್ಲ, ಆ ಮೂವಿಲಿ ಬಂದಿದ್ದಂತೆ ಈ ಮನೆ. ನಾವಿರೋ ಜಾಗದಲ್ಲೇ ನಾವಿರೋದು. ಹಾವನ್ನು ಓಡಿಸ್ಬಿಟ್ಟು ನಾವಿರಕ್ಕಾಗಲ್ಲ. ಸೊ ಅದಿರುತ್ತೆ, ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವು 1.5 ಫೀಟ್ ಬರುತ್ತೆ. ಅದರಲ್ಲಿ ಮಣಿಗಳ ತರ ಏಲಕ್ಕಿ ಬಿಡುತ್ತೆ. ಗ್ರೀನ್ ಬೀನ್ಸ್ ನ ನೀವು ರೋಸ್ಟ್ ಮಾಡಿದ್ಮೇಲೆ ನಿಮ್ಗೆ ಕಾಫಿ ಸ್ಮೆಲ್ ಬರುತ್ತೆ. ಅಷ್ಟವರೆಗೆ ನಿಮ್ಗೆ ಎಲ್ಲೂ ಕಾಫಿ ಸ್ಮೆಲ್ ರೋಸ್ಟ್ ಮಾಡೋವರೆಗೂ ಬರಲ್ಲ. ರೋಸ್ಟ್ ಮಾಡೋವರೆಗೆ ಇದು ಕಾಫಿ ಅನ್ನೋದು ಗೊತ್ತಾಗಲ್ಲ. ವಿಳಿಯದೆಲೆ ತರನೇ ಕಾಣುತ್ತೆ, ಆದ್ರೆ ವಿಳಿಯದೆಲೆ ಅಲ್ಲ. ಈ ಸರಿ ಮೆಣಸುಗಳಿರೋ ಜಾಗದಲ್ಲಿ ನಾವಿದೀವಿ. ಸೊ ಅವ್ರು ಬಿಟ್ಟ ಮೇಲೆ ನಾವು ತಗೊಂಡ್ತೀವಿ. ಒಂದು ಅರೇಬಿಕಾ ಅಂತ, ಒಂದೊಂದು ರೋಬಸ್ಟಾ ಅಂತ. ನೋಡಿ, ಮನುಷ್ಯ ಆಗ್ಲಿ ಮರ ಆಗ್ಲಿ ಚಿಕ್ಕ ವಯಸ್ಸಲ್ಲೇ ತಿದ್ದು ತೀಡಿಲ್ಲ ಅಂದ್ರೆ ಸುಮ್ನೆ ಈ ತರ ಬೆಳ್ಕೊಂಡು ಹೋಗ್ಬಿಡುತ್ತೆ, ಏನು ಪ್ರಯೋಜನಕ್ಕೆ ಬರಲ್ಲ. ಯಾವ್ದು ತಿದ್ದಿ ತೀಡಿ ಈ ತರ ಆಗಿರುತ್ತೆ. ಇದು ಇಷ್ಟು ಉದ್ದ ಇದ್ರೆ ಹೆಂಗ್ ಬಿಟ್ಟಿದೆ ಫಸಲು. ಕಮ್ ಆಸ್ ಎ ಗೆಸ್ಟ್, ಲೀವ್ ಆಸ್ ಎ ಫ್ರೆಂಡ್ ಅಂತ ಅಷ್ಟೇ. ನಮ್ಗೆ ಗೆಸ್ಟ್ಗಳಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ನಾನು ಎಸ್ಟೇಟ್ ವಾಕ್ ಕರ್ಕೊಂಡು ಹೋಗ್ತೀನಿ. ನಮ್ಮ ತೋಟ ಇದೆ ಹಿಂದೆ, ಅದರೊಳಗೆಲ್ಲ ಕಾಫಿ ಮತ್ತೆ ಪೆಪ್ಪರ್, ಏಲಕ್ಕಿ ಎಲ್ಲ ಬೆಳೆಯೋದು ಯಾವ ತರ ಹೆಂಗ್ ಬರುತ್ತೆ ಅಂತ. ತುಂಬಾ ಜನ ಏಲಕ್ಕಿ ಗಿಡನೇ ನೋಡಿರಲ್ಲ, ಇಲ್ಲಿಗೆ ಬಂದ್ಮೇಲೆ ನೋಡ್ತಾರೆ ಏಲಕ್ಕಿ ಯಾವ ತರ ಬಿಡುತ್ತೆ ಅಂತ, ಟೇಸ್ಟ್ ಮಾಡ್ತಾರೆ. ಹಾಗೆ ನಮ್ಮ ಹತ್ರ ಏಲಕ್ಕಿ, ಕಾಫಿ ಪೌಡರು, ಮೆಣಸು ಎಲ್ಲದು ನಾವು ಸೇಲ್ ಮಾಡ್ತೀವಿ. ನಾವು ಬೆಳೆದಿದ್ದೇನೆ ಗೆಸ್ಟಿಗೂ ಸೇಲ್ ಮಾಡ್ತೀವಿ. ಓಕೆ, ಇಲ್ಲೇ ಡೈರೆಕ್ಟ್ ಇದು ಮಾಡ್ಕೊಡ್ತೀರಾ? ಪ್ಯಾಕ್ ಮಾಡಿ ಇಟ್ಟಿರ್ತೀವಿ, ಅದನ್ನ ಕೊಡ್ತೀವಿ. ನೋಡಿ, ನಿಮ್ಗೆ ಡೈರೆಕ್ಟ್ ಫಾರ್ಮರ್ಸ್ ಇಂದ ಡೈರೆಕ್ಟ್ ನಿಮಗ್ ಸಿಗುತ್ತೆ. ಯಾವ್ದೇ ಮಿಡಲ್. ತುಂಬಾ ಜನ ನಮ್ಮ ಕಾಫಿ ಎಲ್ಲ ಇಷ್ಟಪಟ್ಟು ಸಾಧಾರಣ 2-3 ವರ್ಷದಿಂದ ನಮ್ ಗೆಸ್ಟ್ ಗಳು ಕೊರಿಯರ್ ಮಾಡ್ಸ್. ಕಾಸ್ಟ್ಲಿ ಆಗುತ್ತೆ, ಬಟ್ ಆದ್ರೂ ನಿಮ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿಂದ ಗೆಸ್ಟ್ ಗಳಾಗಿ ಬಂದವರು ಕಸ್ಟಮರ್ಸ್ ಆಗ್ಬಿಟ್ಟಿದ್ದಾರೆ, ಪರ್ಮನೆಂಟ್ ಕಸ್ಟಮರ್ಸ್. ನಮ್ ಲೋಗನೇ ಹಂಗಿದೆ, ಕಮ್ ಆಸ್ ಎ ಗೆಸ್ಟ್, ಲೀವ್ ಆಸ್ ಎ ಫ್ರೆಂಡ್ ಅಂತ. ಯೂಶಲಿ ಎಲ್ಲರೂ ಫ್ರೆಂಡ್, ನನ್ನ ಫೋನಲ್ಲಿ ಇರೋರೆಲ್ಲ ಫ್ರೆಂಡ್ಸೇ ಆಗಿದ್ದಾರೆ ಈಗ, ಗೆಸ್ಟ್ ಅಂತ ಮಾಡ್ಕೊಂಡಿರೋ. ಬನ್ನಿ ಸರ್, ಅದು ಇದನ್ನ ನೋಡ್ಕೊಂಬೋಣ. ಗಿಡ ಎಲ್ಲ ಈ ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂದ್ರೆ, ಎಷ್ಟೊಂದ್ ಜನಕ್ಕೆ ಆಕ್ಚುಲಿ ಗೊತ್ತಿಲ್ಲ ಕಾಫಿ ಎಲ್ಲಿ ಬಿಡುತ್ತೆ, ಕಾಫಿ ಗಿಡದಲ್ಲಿ ಏಲಕ್ಕಿ ಎಲ್ಲಿ ಬರುತ್ತೆ, ಪೆಪ್ಪರ್ ಯಾವುದು. ಏಲಕ್ಕಿ ಗಿಡ, ಇದ್ರ ಎಲೆ ಎಲ್ಲ ನೋಡಿದ್ರೆ ನಿಮ್ಗೆ ಅರ್ಶನ ಎಲೆ ಸೇಮ್ ಬರುತ್ತೆ, ಬಟ್ ಇದು ಹಿಂಗ್ ಒಂದೊಂದು ಕಡ್ಡಿ ತರ ಬಿಡುತ್ತೆ. ಇದು ಹಾರ್ವೆಸ್ಟಿಂಗ್ ಎಲ್ಲ ಆಗಿದೆ, ಈಗ ನಿಮ್ಗೇನು ಕಾಯಿ ಏನು ಕಾಣಲ್ಲ. ಯಾವ ತರ ಬರುತ್ತೆ ಅಂದ್ರೆ, ಈಗ ನೋಡಿ, ಇದು ನೆಕ್ಸ್ಟ್ ಇಯರ್ ಬರ್ತಾ ಇದೆ. ಈ ತರ ಸ್ಟೆಮ್ ಇಂದ ಬರುತ್ತೆ, ಒಂದೊಂದು ಸ್ಟೆಮ್ ಇಂದ 1-2 ಗೆರೆಗಳು ಬರುತ್ತೆ. ಇದು ಗೆರೆ ಅಂತ ಹೇಳ್ತೀವಿ. ಇದು ಉದ್ದ 1.5 ಫೀಟ್ ಬರುತ್ತೆ. ಅದರಲ್ಲಿ ಮಣಿಗಳ ತರ ಏಲಕ್ಕಿ ಬಿಡುತ್ತೆ. ಅದು ಹಣ್ಣಾದ್ಮೇಲೆ ನಾವು ಕುಯ್ತೀವಿ. ಫುಲ್ ಆಲ್ಮೋಸ್ಟ್ ನೆಲದಲ್ಲೇ ಬರೋದು. ಇದು ನೆಲದ ಮೇಲೆ ಬೇರೆ ತರನೇ ಬರುತ್ತೆ. ಯೂಶಲಿ ಬೇರೆ ಹಂಗೆ ಕಾಣುತ್ತೆ ನಮ್ಗೆ. ಇದು ಏನ್ ಸೀಸನ್ ಅಲ್ಲ, ಯಾವ ಟೈಮಲ್ಲಿ ಬರುತ್ತೆ? ಡಿಸೆಂಬರ್ಗೆಲ್ಲ ಇದ್ರದ್ದು ಕೊಯ್ಲು ಎಲ್ಲ ಮುಗಿದೋಗ್ಬಿಡುತ್ತೆ. ಅಕ್ಟೋಬರ್, ನವೆಂಬರ್ ಎಂಡ್ ಆಲ್ಮೋಸ್ಟ್. ಇವಾಗ ಎಲ್ಲ ಹಾರ್ವೆಸ್ಟಿಂಗ್ ಆಗಿದೆ, ಹಾಗಾಗಿ ನಿಮ್ಗೆ ತೋರ್ಸಕ್ಕೇನಿಲ್ಲ. ಮಳೆಗಾಲದಲ್ಲಿ ನಿಮ್ಗೆ ಕಾಯಿ ಎಲ್ಲ ತೋರಿಸಬಹುದು ನಾವು. ಹಿಂಗೆ ಬಂದ್ರೆ ಇಲ್ಲಿ ಕಾಫಿ ತೋಟ ಇದೆ, ಒಂದು ಅರೇಬಿಕಾ ಅಂತ, ಒಂದೊಂದು ರೋಬಸ್ಟಾ ಅಂತ. ಎರಡು ಹಾಕ್ಬಿಟ್ಟಿದ್ದೀರಾ? ಅದ ಮೊದಲು ಯೂಶಲಿ ಮಧ್ಯದಲ್ಲಿ ಅರೇಬಿಕಾ ಹಾಕಿರ್ತೀವಿ. ಇದು ದೊಡ್ಡದ್ ಬಂದ್ಮೇಲೆ ಅದು ಹೋಗುತ್ತೆ. ಇದ್ರದ್ದು ಎಲೆ ಸ್ಮಾಲ್ ಇರುತ್ತೆ, ಈ ರೋಬಸ್ಟಾದ ಎಲೆ ಬಿಗ್ ಇರುತ್ತೆ. ಅದು ಟ್ರೀ ತರ ಬರುತ್ತೆ, ಅದು ಗಿಡ ತರ ಇರುತ್ತೆ. ಅದೇ ಡಿಫರೆಂಟ್. ಇಲ್ಲಿ ನೋಡಿ, ಇದು ಪೆಪ್ಪರ್. ಪೆಪ್ಪರ್ದು ಕ್ರೀಪರ್ ನೋಡಕ್ಕೆ ವಿಳಿಯದೆಲೆ ತರನೇ ಕಾಣುತ್ತೆ, ಆದ್ರೆ ವಿಳಿಯದೆಲೆ ಅಲ್ಲ. ಈ ಸರಿ ಮೆಣಸು ಇದೆ, ಇಲ್ಲ ಅಂದ್ರೆ ಇದೆಲ್ಲ ಟೈಮ್ ಸರ್ ಬಿಡೋದು ಮೆಣಸು? ಅದು ಇವಾಗಲೇ ಈಗ ಹಾರ್ವೆಸ್ಟಿಂಗ್ ಟೈಮ್. ಓಕೆ, ನಮ್ಮ ಬೌಂಡ್ರಿ ಸುತ್ತ ಬೌಂಡ್ರೀಸು ಅಡಕೆ ಹಾಕೊಂಡಿದ್ದೀರಾ? ಕಾಫಿ ನೋಡಿ, ಇದು ರೋಬಸ್ಟ್ ಅಲ್ವಾ? ಇದೆ ರೋಬಸ್ಟ್ ಕಾಫಿ. ಆಕ್ಚುಲಿ ಈ ತರ ಇರುತ್ತೆ. ಸೀಡ್ಸ್ ನ ಮೇಲ್ಗಡೆ ಸಿಪ್ಪೆ ತೆಗೆದ್ರೆ 2 ಸೀಡ್ ಸಿಗುತ್ತೆ ನಿಮ್ಗೆ. ಇದನ್ನ ಒಣಗಿಸ್ಬಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದು ಸಿಪ್ಪೆ ಇರುತ್ತೆ, ಅದು ತೆಗೆದ್ರೆ ಇನ್ನೊಂದು ಸಿಪ್ಪೆ ಇರುತ್ತೆ. ಅದು ಗ್ರೀನ್ ಬೀನ್ಸ್ ಬರುತ್ತೆ. ಆ ಗ್ರೀನ್ ಬೀನ್ಸ್ ನ ನೀವು ರೋಸ್ಟ್ ಮಾಡಿದ್ಮೇಲೆ ನಿಮ್ಗೆ ಕಾಫಿ ಸ್ಮೆಲ್ ಬರುತ್ತೆ. ಅಷ್ಟವರೆಗೆ ನಿಮ್ಗೆ ಎಲ್ಲೂ ಕಾಫಿ ಸ್ಮೆಲ್ ರೋಸ್ಟ್ ಮಾಡೋವರೆಗೂ ಬರಲ್ಲ. ರೋಸ್ಟ್ ಮಾಡೋವರೆಗೆ ಇದು ಕಾಫಿ ಅನ್ನೋದು ಗೊತ್ತಾಗಲ್ಲ. ಇವಾಗ ಇದು ನೀವು ಯಾವ ತರ ಹಣ್ಣಾಗಿದ್ನ ಜಸ್ಟ್ ಕಿತ್ಕೊಳ್ತೀರಾ, ಒಣಗಿಸಿ ಇದು ಮಾಡ್ತೀರಾ? ಇಲ್ಲ, ಈಗ ಹಣ್ಣಾಗಿದ್ದೆಲ್ಲ ಕೇಳ್ತೀವಿ. ಹಣ್ಣು ಕಾಯಿ ಎಲ್ಲ ಕುಯ್ತೀವಿ, ಇದೆಲ್ಲ ಬಲ್ತಿರುತ್ತೆ. ಎಲ್ಲ ಕುಯ್ದ್ಬಿಟ್ಟು ಡ್ರೈ ಮಾಡಿ ಒಂದು 15 ಡೇಸ್ ಬಿಸಿಲಲ್ಲಿ ಒಣಗಿಸಬೇಕಾಗುತ್ತೆ. ಫುಲ್ ಕಪ್ಪಾಗೋರ್ಗು ಕಪ್ಪಾಗಿದೆ, ಅದು ಬೀಜ ಸಿಪ್ಪೆಯಿಂದ ಬಿಟ್ಕೊಳ್ತದೆ, ನಮ್ಗೆ ಸೌಂಡ್ ಬರುತ್ತೆ, ಅದರಿಂದ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ, ಅಥವಾ ನಾವು ಸ್ಟಾಕ್ ಮಾಡ್ಕೊಂಡು ಎಲ್ಲಿಗಾರು ಸೇಲ್ ಮಾಡ್ತೀವಿ. ಓಕೆ, ಕಾಫಿ ಕ್ಯೂರಿಂಗ್ ಒಟ್ನಲ್ಲಿ ಎಂಡ್ ಪ್ರೋಸೆಸ್ ಏನಿದೆ ಅದೆಲ್ಲ ಅವರೇ ಮಾಡ್ಕೊಂತಾರೆ. ಇನ್ನೇನ್ ಬೇಕು, ನಾವು ಕಾಫಿ ಪೌಡರ್ ಬೇಕು ಅಂದ್ರೆ ಇದ್ರಲ್ಲಿ ತಗೊಂಡೋಗಿ ಕಾಫಿ ವೈಂಡಿಂಗ್ ಮೆಷಿನ್ಸ್ ಇದೆ, ಅವ್ರಿಗೆ ಕೊಟ್ಬಿಟ್ಟು ರೋಸ್ಟ್ ಮಾಡಿ ನೀವು ಮಾಡಿಸಿ ನಿಮ್ಮ ಕಸ್ಟಮರ್ಸ್ ಕೊಡ್ತೀರಾ. ಮತ್ತೆ ಇಲ್ಲಿ ನಿಮ್ಮ ಅದೊಂದು ಹೇಳೋದು ಮರ್ತಾ ಇತ್ತು, ಇಲ್ಲಿ ಯೂಸ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಕಾಫಿ ಆಗಿರ್ಬೋದು, ಸ್ಪೈಸು. ನಮ್ಮ ತೋಟದಲ್ಲಿ ಬೆಳೆದಿದ್ದೆ ಇದನ್ನ ಸ್ಪೈಸನ್ನೆಲ್ಲ ಯೂಸ್ ಮಾಡಿ. ನಿನ್ನೆ ಊಟ ಮಾಡುವಾಗ ಅದೇ ಹೇಳ್ತಿದ್ದೆ, ಇದು ಯಾವುದು ಗೀ ರೈಸ್ ಅಲ್ಲಿ ಕಾಡಹಮ್ ಆಗಿರ್ಬೋದು, ಇದು ಪೆಪ್ಪರ್, ಪಲಾವ್ ಎಲೆ, ಅದೇ ಹೇಳ್ತಿದ್ದೆ. ಹೆಸರು ತಕ್ಕಂಗೆ ಕರೆಕ್ಟಾಗಿ ಹಾಕಿದ್ರು ನೋಡಿ. ಮತ್ತೆ ಫುಡ್ ಅಷ್ಟೇ, ಯಾವ್ದನ್ನು ಅವರು ಜಾಸ್ತಿ ಇದು ಮಾಡಿ ಕೊಟ್ಟಿಲ್ಲ. ಎಷ್ಟು ಬೇಕಷ್ಟು, ಇವಾಗ ಒಬ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ. ಮತ್ತೆ ಬೇಕಂದ್ರೆ ಬೇಕಾದ್ರೆ ಮತ್ತೆ ಇದು ಮಾಡ್ಕೊಡ್ತಾರೆ. ಜಾಸ್ತಿ ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡಿ ಒಂದೊಂದ್ ಕಡೆ ಸುಮ್ಮನೆ ತಂದು ಇಟ್ಬಿಡ್ತಾರೆ, ಎಷ್ಟೊಂದು ವೇಸ್ಟ್ ಮಾಡ್ಬಿಡ್ತಾರೆ. ಆ ತರ ಮಾಡಿಲ್ಲ. ಫುಡ್ಡು ಅಷ್ಟೇ ಫುಲ್ ಟೇಸ್ಟಿ ಆಗಿತ್ತು, ಹೆಲ್ದಿ ಆಗಿತ್ತು. ಆಕ್ಚುಲಿ ನಾವು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ತುಂಬಾ ಇಷ್ಟ ಆಯ್ತು ಸರ್. ಕೆಲವು ಬಾಕಿ ಇದೆ, ತುಂಬಾ ಫಸ್ಟ್ ಹಕ್ಕಿಗಳು ತಿಂದೋಗುತ್ತಾ? ಹಕ್ಕಿಗಳು ತಿನ್ನುತ್ತೆ, ಯಾಕೆ ಹಕ್ಕಿಗಳಿರೋ ಜಾಗದಲ್ಲಿ ನಾವಿದೀವಿ. ಸೊ ಅವ್ರು ಬಿಟ್ಟ ಮೇಲೆ ನಾವು ತಗೊಂಡು ಟ್ಯಾಂಕ್ ಹೆಚ್ಚಿನ ನೋಡಿ, ಈ ಗುಣ ಇದ್ರೆ ಎಲ್ರಿಗೂ ಸ್ವಾಭಾವಿಕ ಗುಣ.
ನೇಚರ್ ನಮಗೂ ಸಪೋರ್ಟ್ ಮಾಡುತ್ತೆ. ನಿಮ್ ತೋಟದಲ್ಲಿ ಹಾವಿರುತ್ತೆ ಅಂತ, ಹಾವಿರೋ ಜಾಗದಲ್ಲೇ ನಾವಿರೋದು, ಹಾವನ್ನು ಓಡಿಸ್ಬಿಟ್ಟು ನಾವಿರಕ್ಕಾಗಲ್ಲ. ಸೊ ಅದಿರುತ್ತೆ, ಅದ್ರ ಪಡಿಗೆ ಅದಿರುತ್ತೆ, ನಮ್ಮ ಪಡಿಗೆ ನಾವಿರ್ತೀವಿ. ಅದ್ ನಮಗೇನು ತೊಂದರೆ ಕೊಡಲ್ಲ, ನಾವು ಅದಕ್ಕೇನು ತೊಂದರೆ ಕೊಡದೇ ಇದ್ರೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಅಪ್ಪಿ. ಬಲೆ ಬಲೆ. ಚೆನ್ನಾಗಿದೆ ಸರ್ ತೋಟ. ಒಂಥರ ಅಲ್ಲಿ ಇಲ್ಲಿ ಯಾವ್ದಾದ್ರು ಡೆಸ್ಟಿನೇಷನ್ ಹೋಗೋದೇ ಬೇಡ, ಇದೇ ಒಂದು ಡೆಸ್ಟಿನೇಷನ್ ತರ ಚೆನ್ನಾಗಿದೆ ತೋಟ ಎಲ್ಲ ಸುತ್ತಾಡಕ್ಕೆ. ಓಕೆ. ವಾಟರ್ ಆಕ್ಟಿವಿಟೀಸ್ ಏನಾದ್ರು ಇದ್ರೆ ಮಾಡೋದು. ಮಡ್ ವಾಲಿಬಾಲ್ ಮಾಡ್ತಾರಲ್ಲ. ಓಕೆ ಓಕೆ. ಮಡ್ ವಾಲಿಬಾಲ್ ಮಾಡಿ ಅಲ್ಲೇ ಒಂದು ಮೋಟರ್ ಇಟ್ರೆ ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಅಷ್ಟೇ. ಒಟ್ಟಿನಲ್ಲಿ ನಾಷ್ಟ ಊಟ ಎಲ್ಲ ಮಾಡಿದ್ಮೇಲೆ ಒಂದ್ ಈ ತರ ಒಳ್ಳೆ ವಾಕ್ ಬಂದ್ಬಿಟ್ರೆ ತಿಂದಿದ್ದು ಒಳ್ಳೆ ಡೈಜೆಸ್ಟ್ ಆಗುತ್ತೆ. ಅಲ್ಲೇ ಆಕ್ಚುಲಿ ಆಕ್ಟಿವಿಟೀಸ್ ಇದೆ, ನೀವು ತಿಂದಿದ್ದೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ. ಅದು ಬಿಟ್ಟು ಈ ತರ ನೇಚರ್ ವಾಕ್ ಇಷ್ಟಪಡೋರು ಬರ್ಬೋದು. ಕಾಫಿ ಎಷ್ಟು ನೀಟಾಗಿ ಬಿಟ್ಟಿದೆ. ಕಾಫಿ ಗಿಡಕ್ಕೆ ತುಂಬಾ ಕೆಲಸ ಇದೆ. ನಮ್ಮ ಚಿಗುರು ತೆಗಿತಾ ಇರ್ಬೇಕು, ಮೇಲೆ ಬೆಳೆಯಂಗ್ ಬಿಡಬಾರ್ದು, ಇಲ್ಲ ಅಂದ್ರೆ ಕಾಫಿ ಕುಯ್ಯಕ ಸರ್ಟನ್ ಹೈಟ್ ಅಲ್ಲೇ ಇರ್ಬೇಕು. ಹೊಸ ಶೂಟ್ಸ್ ಬರ್ತಾ ಇದ್ರೆ ನಾವು ಕಟ್ ಮಾಡ್ಬೇಕು. ಎಕ್ಸಾಂಪಲ್ ಇಲ್ಲೊಂದು ಕಾಫಿ ಗಿಡ ಇದೆ ನೋಡಿ, ಇದಕ್ಕೆ ಮೋರ್ ದನ್ 50 years ಆಗಿರ್ಬೋದು. ಸರ್ ಯಾವ್ದು ಇದು ಮೇಲ್ಗಡೆ ಹೋಗಿದೆ, ಅಷ್ಟು ದೊಡ್ಡದು ಬಿಟ್ರೆ ಅದು ಹಂಗೆ ಹೋಗುತ್ತೆ. ನೆಗ್ಲೆಕ್ಟ್ ಮಾಡಿದ್ದಾರೆ ತೋಟ ಕೆಲಸ. ಕಾಫಿ ಗಿಡ ಹೋಗಿ ಮರ ಆಗ್ಬಿಡುತ್ತೆ. ಸೊ ಕಾಫಿ ಕುಯ್ಯಕ್ ಆಗಲ್ಲ, ಆಗ ಫಸಲು ಬರಲ್ಲ. ಸೊ ಅದಕ್ಕೆ ಟೈಮಿಗೆ ಆ ಕೆಲಸ ಮಾಡ್ತಾ ಇರ್ಬೇಕು. ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಬುಡ ಕಟ್ ಮಾಡ್ಬಿಡ್ತಾರೆ. ಮೇಲಕ್ಕೆ ಹೋಗಿದೆಯಲ್ಲ, ಇದೆ ನೋಡಿ ಕಾಫಿ ಗಿಡ ದಪ್ಪ ಆಗಿದೆ ನೋಡಿ, ಮೇಲ್ಗಡೆನೆಲ್ಲ ಕಟ್ ಮಾಡ್ಬಿಟ್ರೆ ಇದು ಹಂಗೆ ಉಳ್ಕೊಂತೀವಿ. ನೆಕ್ಸ್ಟ್ ಇಲ್ಲೇ ಚಿಗುರು ಹೊಡಿತಾ ಇರುತ್ತೆ, ಬರುತ್ತೆ. ಇನ್ನು ಮೇಂಟೈನ್ ಮಾಡ್ಬೇಕು ಅಷ್ಟೇ, ಗೊಬ್ಬರ ಗಿಬ್ಬರ ಹಾಕಿ ಇದೆ. ಕಾಡು ತೆಗಿಬೇಕು, ಇದಕ್ಕೆ ಇಷ್ಟು ನೆರಳಿರ್ಬಾರ್ದು ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ನೋಡಿ, ಮನುಷ್ಯ ಆಗ್ಲಿ ಮರ ಆಗ್ಲಿ ಚಿಕ್ಕ ವಯಸ್ಸಲ್ಲೇ ತಿದ್ದು ತೀಡಿಲ್ಲ ಅಂದ್ರೆ ಸುಮ್ನೆ ಈ ತರ ಬೆಳ್ಕೊಂಡು ಹೋಗ್ಬಿಡುತ್ತೆ, ಏನು ಪ್ರಯೋಜನಕ್ಕೆ ಬರಲ್ಲ. ಅದನ್ನ ಯಾವ್ದೋ ತಿದ್ದಿ ತೀಡಿ ಈ ತರ ಆಗಿರುತ್ತೆ, ಫಸ್ಲು ಕೊಟ್ಟಿ ನೋಡಿ ಹೆಂಗಿದೆ ಗಿಡ. ಈ ಗಿಡಕ್ಕೂ ಆ ಗಿಡಕ್ಕೂ ಸುಮ್ನೆ ಬೆಳೆದಿದೆ ಅದು, ಆದ್ರೆ ನೋಡಕ್ ಅದ್ರಲ್ಲಿ ಒಂದು ಏನೋ ಪ್ರಯೋಜನ ಬರೋದೇನಿಲ್ಲ. ಇದ್ರಲ್ಲಿ ನೋಡಿ, ಇದಿಷ್ಟು ಉದ್ದ ಇದ್ರೆ ಹೆಂಗ್ ಬಿಟ್ಟಿದೆ ಫಸಲು. ಒಳ್ಳೆ ಫಸಲು ಅಂದ್ರೆ ಎಲ್ಲಾ ಗಿಡದಲ್ಲಿ ಈ ತರ ಇದ್ರೆ ಒಳ್ಳೆ, ಎಲ್ಲಗಿಂತ ಜಾಸ್ತಿ ಇದೆ ನೋಡಿ ಹೆಂಗ್ ಬಿಟ್ಟಿದೆ. ಸರ್ ಇದೆಲ್ಲ ಪಕ್ಷಿ ಎಲ್ಲ ಇದ್ ಮಾಡಲ್ವಾ? ಇಲ್ಲ, ಇದು ಒಂದು ಪುನಗ ಅಂತ ಬೆಕ್ಕು ಬರುತ್ತೆ ಒಂದು, ಓಕೆ ಓಕೆ. ಅದ್ರದ್ದು ಪೂ ಮಾಡಿದಕ್ಕೆ ಸಿಕ್ಕಾಪಟ್ಟೆ ಕರೆಕ್ಟ್. 10,000-15,000 ಅದು ಪುನುಗು ಬೇಕು ಅಂತಾರಲ್ವಾ? ಪುನುಗು ಬೇಕು, ಅದನ್ನೇ ಮಾಡ್ತಾರೆ ಕೆಲವರು. ಮತ್ತೆ ಅದರಿಂದ ಅದೇನೋ ಅದನ್ನ ಅದು ವೇಸ್ಟ್ ಮಾಡಿದ್ನ ಮತ್ತದ್ರದ್ದು ಇದು ಬರುತ್ತಲ್ಲ, ಅದೇನೋ ಚರ್ಮದ್ದು, ಅದೇನೋ ಅಂತಾರೆ, ಅದರಿಂದ ಪರ್ಫ್ಯೂಮ್ ಏನೋ ಯೂಸ್ ಮಾಡ್ತಾರಂತೆ. ಒಂದು ಇದು ಮಾಡುತ್ತೆ, ಅದು ಬಿಡುತ್ತೆ ಅಲ್ಲ ಒಂದೊಂದ್ಸರಿ, ಅದು ಬರುತ್ತೆ. ಮಳೆಗಾಲದಲ್ಲಿ ನೀರು ಹರಿಯುತ್ತದೆ ಅಲ್ಲಿ ಕೆಳಗಡೆ. ಮಳೆಗಾಲದಲ್ಲೆಲ್ಲ ಸ್ವಲ್ಪ ಇದೇನೆ, ಮಳೆಗಾಲ ಇದು ಒಂದು ತರ. ಅದು ನಿಜ. ನಮ್ಗೆ ಇಲ್ಲಿ ಒಂದು ಬೋರ್ಡ್ ಇದೆ ನೋಡಿ, ಇದ್ರಲ್ಲಿ ನೀರು ಬರುತ್ತೆ ಮಳೆಗಾಲದಲ್ಲಿ ಅಂದ್ರೆ ಫುಲ್ ಮಳೆ ಬಂತು ಅಂದ್ರೆ ಇದ್ರಲ್ಲಿ ಜೋರಾಗಿ ನೀರು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಸಫಿಶಿಯಂಟ್ ಮಳೆ ಆಯ್ತು, ಎಲ್ಲ ಕಡೆ ನೀರು, ಬಾವಿಗೆಲ್ಲ ನೀರು ತುಂಬಿದೆ ಅಂತ ಅರ್ಥ. ಅದು ಇದ್ರಲ್ಲಿ ಜೋರಾಗಿ ಬರುತ್ತೆ ನೀರು. ಸರ್ ಇಲ್ಲಿ ನೀರಿಗೆಲ್ಲ ಏನು ತೊಂದರೆ ಇಲ್ಲ ಸರ್? ನಮ್ದು ಬೋರ್ವೆಲ್, ಎಲ್ಲರಿಗೂ ಮನೆಗೆ ಬಾವಿಗಳಿದೆ. ನಿಮ್ಗೆ ಬಾವಿ ಏನಿಲ್ವಾ? ನಮ್ಮ ಬಾವಿ ಇಲ್ಲ. ಇದು ನಮ್ಮ ಊರಿಗೆ ಹೋಗೋ ದಾರಿ, ಮೇಲ್ಗಡೆ ಚೆನ್ನಾಗಿದೆ, ಒಳ್ಳೆ ಹಳ್ಳಿ, ನಮ್ದು ಅತ್ತಿಹಳ್ಳಿ ಅಂತ ಇದೆ. ಅತ್ತಿಹಳ್ಳಿ ಚೆನ್ನಾಗಿದೆ. ಹಳ್ಳಿನ ಅಲ್ಲಲ್ಲಿ ಒಂದೊಂದು ಮನೆಗಳು, ಮನೆ ಪ್ರತಿಯೊಂದು ಮನೆನೂ ಒಂದೊಂದು ಯುನೀಕ್ ಆಗಿದೆ. ಇದು ಸರ್ ಯಾರ ಮನೆ? ಮನೆಗೆಲ್ಲ ಯಾವಾಗ ಕಟ್ಟಿರ ಸರ್ ಇದೆಲ್ಲ? ಇಷ್ಟು 1952 ಕಟ್ಟಿರೋದು. ಇಲ್ಲೇ ಬರ್ತಿದ್ದಾರೆ 1952. ಇಲ್ಲಿ ನೋಡಿ ಕಾಫಿ ಒಣಗಿ ಹಾಕಿದ್ದಾರೆ. ಇಲ್ಲಿ ನೋಡಿ ಮನೆ ಹೆಂಗ್ ಕಾಣುತ್ತೆ ಅಂತ. ನಾವೆಲ್ಲ ಆಲ್ಮೋಸ್ಟ್ ಮೂವಿಗಳಲ್ಲಿ ಅಲ್ಲೇ ನೋಡ್ತೀವಿ ಈ ಥರ. ಆ್ಯಕ್ಚುಲಿ ಪಾಂಡಿಚೇರಿ, ಈ ಗೋವಾ ಅಲ್ಲಿ ಇಲ್ಲಿ ಹೋದ್ರೆ ಈ ಥರ ಹಳೆ ಇದು ಕರ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ. ಇಲ್ಲಿ ನೀವಿರೋ ಮನೆಗಳೇ ಈ ಥರ ಇದೆ, ತುಂಬ ಚೆನ್ನಾಗಿದೆ ಸರ್. ಇದು ನಿಮ್ಮ ಮನೆನಾ? ಇವಾಗ ಇರೋದು ಸರ್ ಇದಾರ? ಓಕೆ, ನೋಡಿ ಹೆಂಗಿದೆ ಮನೆ. ಅದಾ? ನೋಡಿ ಹೆಂಗಿದೆ. ನೋಡಿ ಹೇಗಿದೆ ಮನೆ, ಎಲ್ಲ ಹಂಚಿನ ಮನೆ. ನೋಡಿ ಇವ್ರ ಮನೆನೇ ಅದು,
ನಾವು ಹುಟ್ಟಿ ಬೆಳೆದಿದ್ದು ಮನೆ. ಓಕೆ. ಇದು ಯಾವಾಗ ಇದು ಮಾಡಿ ಸರ್ ಮನೆ? ಇದು 52 ಅಲ್ಲಿ 51. ಓಕೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಸರ್ ಇದು? ಇದು ವೀರಭದ್ರೇಶ್ವರ ದೇವಸ್ಥಾನ. ವೀರಭದ್ರೇಶ್ವರ ಎರಡಿದೆ. ಇನ್ನೊಂದು ಕುಮಾರಸ್ವಾಮಿ ಅಂತ, ಇನ್ನೊಂದು ದೇವತೆ ಇದೆ, ಅದು ಸಬ್ಬಮ್ಮ ಅಂತ. ಅದ್ರದ್ದು ಸುಗ್ಗಿ ಆಗುತ್ತೆ ಏಪ್ರಿಲ್. ಅಂದ್ರೆ ಗ್ರಾಮ ದೇವತೆ ಸಬ್ಬಮ್ಮ ದೇವತೆ. ಓ, ಇಲ್ಲೇ ಮೇಲೆ ಇಷ್ಟಿದ್ಯಾ? ಎರಡು ಟೆಂಪಲ್ ಇದೆ. ಇದ್ರೊಳಗೆ ಸಬ್ಬಮ್ಮ ದೇವರು ಅನ್ನೋದು ಅದು ವರ್ಷಕ್ಕೊಂದೇ ಸರಿ ತೆಗೆಯೋದು. ಓಕೆ. ಮಡಕೆ ಒಳಗೆ ಇಟ್ಟಿರ್ತಾರೆ ಅದ್ರದ್ದು ಮುಖವಾಡ. ಅದನ್ನ ವರ್ಷಕ್ಕೊಂದ್ಸರಿ ಏಪ್ರಿಲ್ ಅಲ್ಲಿ ಸುಗ್ಗಿ ಆಗುತ್ತೆ. ಅಲ್ಲಿ ಎದುರುಗಡೆ ಸುಗ್ಗಿ ಕಟ್ಟೆ ಅಂತಿದೆ. ಅದು ಮೊದಲು ಕಾಣಿಸ್ತಾ ಇತ್ತು. ಈಗ ಯಾರೋ ಬೆಂಗಳೂರು ಬಂದ್ಬಿಟ್ಟು ಈ ತರ ಮನೆ ಕಟ್ಟಿ ನಮ್ಮ ನೇಚರ್. ಇದು ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಒಂದು ದೇವಿರಮ್ಮ ಇದೆಯಲ್ಲ, ವರ್ಷಕ್ಕೊಂದ್ಸರಿ ತೆಗೆಯೋದು ಆ ತರ ಇದೆ ಆಲ್ಮೋಸ್ಟ್. ಅದೇ ತರ ಇಲ್ಲಿ ಅಂದ್ರೆ ಅದಕ್ಕೆ ಸುಮಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇಲ್ಲಿ ನಾನ್ ವೆಜ್ ಎಲ್ಲ ತಿನ್ಬೋದು, ಡ್ರಿಂಕ್ಸ್ ಎಲ್ಲ ಮಾಡ್ಬೋದು. ಹೌದಾ? ಬೆಳಗ್ಗೆ ರಾತ್ರಿ ಒಂದು 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಾರ್ನಿಂಗ್ ವರೆಗೆ ಇರುತ್ತೆ. ಲೋಕಲ್ ಬ್ಯಾಂಡ್ ಸುಗ್ಗಿ. ಓಕೆ. ನೋಡೋಣ, ಆದ್ರೆ ಬರೋಣ ಸುಗ್ಗಿ ಟೈಮಲ್ಲಿ. ಯಾವ ಟೈಮಲ್ಲಿ ಸರ್? ಏಪ್ರಿಲ್ ಅಲ್ಲ? ಫುಲ್ ಫ್ಯಾಮಿಲಿ ಅವರೇ ಇರ್ತಾರೆ. ಓಕೆ. ನಮ್ಮನೇಲಿ ಒಂದು 50 ಜನ ಇರ್ತಾರೆ. ನಿಮ್ಮ ಹೋಮ್ ಸ್ಟೇ ತುಂಬಾ ನೀವೇ ತುಂಬ್ಕೊಂಡ್ಬಿಟ್ಟಿರ್ತೀರಾ? ವರ್ಷಕ್ಕೊಂದ್ಸರಿ ಸೇರೋದಲ್ಲ. ನಿಜ. ಮಕ್ಕಳುಗಳು ಅವರು ಇವರೆಲ್ಲರೂ ಹೆಂಗಿದೆ ನೋಡಿದೆ. ಓಕೆ. ಇದು ಓಲ್ಡ್ ಚೆನ್ನಾಗಿದೆ. ಇದು ಒಂದಿತ್ತು, ಅದು ಒಂದೇ ದೇವರು ಬೇಡ ಅಂತ ಹೇಳಿ. ಚೆನ್ನಾಗಿದೆ ಸರ್, ಒಳ್ಳೆ. ಇಲ್ಲಿದೆ ನೋಡಿ, ಬಾವಿನೂ ಇದೆ, ಹಳೇ ಬಾವಿ. ಚೆನ್ನಾಗಿದೆ. ಅಕ್ಕಿಗಳ ಸದ್ದು, ಆ ನೇಚರ್ ಸೌಂಡು ಪೀಸ್ಫುಲ್ ಆಗಿದೆ ಒಂಥರ. ಎಲ್ಲ ನಮ್ಮ ರಿಲೇಟಿವ್ ಹೌಸ್. ನೆಮ್ಮದಿ ತಾಣ ಅನ್ಬೋದು ಸರ್ ನಿಜವಾಗ್ಲೂ. ನೀವು ಇದನ್ನೆಲ್ಲ ನೋಡ್ತೀರಿ, ನಮಗೆ ಒಂಥರ ಹೊಟ್ಟೆ ಕಿಚ್ಚಾಗ್ತಿದೆ. ನಮ್ಮೂರು ನಮ್ಮ ಇದೆ ಇಷ್ಟು ಇದಿಲ್ವಲ್ಲ ಅಂತ. ಅಂದ್ರೆ ನಮ್ಮೂರು ಕೊಡೋ ಖುಷಿನೇ ಅದು ಬೇರೆ ತರ. ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲೆಲ್ಲ ಬಂದ್ರೆ ಇದು ಬೇರೆ ತರ. ಇನ್ನು ನೋಡಿ ಹೇಗಿದೆ ಅಂದ್ರೆ, ನೀವು ಜಸ್ಟ್ ಎಲ್ಲೂ ಹೋಗೋದೇ ಬೇಡ. ಈ ಹಳ್ಳಿಗೆ ಸುಮ್ಮನೆ ಒಂದು ವಾಕ್ ಬಂದ್ರೆ ಸಾಕು. ನೋಡಿ ಫುಲ್ಲೆಲ್ಲ ಹಳ್ಳಿ ಮನೆಗಳು, ಸಾಕಾಗಿದೆ. ಆಲ್ಮೋಸ್ಟ್ ಎಲ್ಲ ಒಂಥರ ನಾವೆಲ್ಲ ಫಿಲಮಲ್ಲಿ ಇದ್ರಲ್ಲಿ ನೋಡಿ ಒಳ್ಳೆ ಶೂಟಿಂಗ್ ಸ್ಪಾಟ್ ತರ ಅನ್ಸುತ್ತೆ ನಮಗೆ. ಇವ್ರು ಹುಟ್ಟು ಬೆಳೆದಿದ್ದ ಮನೆ ಅಂತೆ. ನೀವು ಜಸ್ಟ್ ಬಂದ್ರೆ ಸಾಕು, ಒಂದು ವಾಕು, ಏನೋ ಒಂಥರ ನೆಮ್ಮದಿ. ಈ ಮನೆ ಇಲ್ಲ, ಹೊಂದಿಸಿ ಬರೇ. ಓಕೆ. ಸುಮಾರು ಜನ ಹೀರೋಗಳು ಹೀರೋಯಿನ್ ಎಲ್ಲ ಇದ್ದಾರೆ. ಇದೇ ಮನೆಯಲ್ಲೇನಾ? ಓಕೆ. ನೋಡಿ, ಹೊಂದಿಸಿ ಬರೇರಿ ಮೂವಿ ಇದೆಯಲ್ಲ, ಆ ಮೂವಿಲಿ ಬಂದಿದೆ ಅಂತ ಈ ಮನೆ. ಇವಾಗ ಜಸ್ಟ್ ಹೇಳಿದ್ರು. ಮೇಡಮ್, ನಿಮ್ಮ ಹೆಸರು? ಸುನಂದ ಅಂತ ಸರ್. ನಿಮ್ಮ ಹೆಸರು? ಮೋಹನ್ ದಾಸ್. ಅಣ್ಣ ಅತ್ತಿಗೆ ಅಂತ. ನಾವು ಬೆಂಗಳೂರಿನವರು. ಬೆಂಗಳೂರು. ನಮ್ದು ಯೂಟ್ಯೂಬ್ ಹೇಳಿದ್ನಲ್ಲ, ಅಲ್ಲಿ ದೇವತೆ ಇದೆ ಅಂತ, ಅದನ್ನ ದೇವಿನ ಹೇಳ್ತೀನಿ ನೋಡಿ. ಇದು ಸುಗ್ಗಿ ಕಟ್ಟೆ ಅಂತ ವರ್ಷಕ್ಕೊಂದ್ಸರಿ ಸುಗ್ಗಿ ನಡೆಯುತ್ತೆ. ಅದೇ ದೇವ್ರು ಈಗ ದೇವಸ್ಥಾನದಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ದೇವಿ ವಿಗ್ರಹ ಇದೆ. ವಿಗ್ರಹ ಅಂದ್ರೆ ಮುಖವಾಡ. ಅದನ್ನ ಮೆರವಣಿಗೆ ಮೇಲೆ ಇಲ್ಲಿ ತಂದ್ಬಿಟ್ಟು ಇಲ್ಲಿ ಕೂರಿಸಿ ಸುಗ್ಗಿ ಮಾಡ್ತೀವಿ. ಇದನ್ನ ನೋಡ್ಬೋದು, ಬನ್ನಿ ನೋಡೋಣ. ಅವಾಗೆಲ್ಲ ಊರವರೆಲ್ಲ ಸೇರ್ತಾರೆ, ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಒಂದು 300, 400, 500 ಜನದವರೆಗೂ ಸೇರ್ತಾರೆ. ಚೆನ್ನಾಗಿ. ಊರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಹೊರಗಡೆ ಹೋಗಿ ಸೆಟಲ್ ಆಗಿರ್ತಾರಲ್ಲ ಸರ್. ಆಲ್ಮೋಸ್ಟ್ ಮಕ್ಕಳೆಲ್ಲರೂ ಹೊರಗಡೆ ವಯಸ್ಸಾದವರೆಲ್ಲ ಇದ್ದಾರೆ. ಅವ್ರಿಗೊಂಥರ ಡೆಸ್ಟಿನೇಷನ್. ಅವ್ರು ಜಸ್ಟ್ ಊರಿಗೆ ಬಂದ್ರೆ ಸಾಕು, ಏನೆಲ್ಲೂ ಹೋಗೋದೇ ಬೇಡ. ಬನ್ನಿ ನೋಡ್ಕೊಂಬೋಣ ಸುಗ್ಗಿ ಕಟ್ಟೆ. ನಮ್ಮ ಅಜ್ಜ ಮಾಡ್ತಿರೋದು ಈ ಕಥೆನ. ಅದ್ರಲ್ಲಿ ಬರ್ದಿದೆ, ಲೇಟ್ ಅಪ್ಪೇಗೌಡರ ಪತ್ನಿ ಲೇಟ್ ಮರಿಯಮ್ಮನವರ ಜ್ಞಾಪಕಾರ್ಥವಾಗಿ ಮಗ ಎ ಈರೇಗೌಡ ಅವರು ಧರ್ಮ ಅಂದ್ರೆ ಫ್ರೀ ಆಗಿ ಮಾಡಿಸ್ಕೊಡ್ತಾರೆ 3 ಜನ. ಇದೆಲ್ಲ ಯಾವಾಗ ಇದು ಮಾಡಿರ ಸರ್? ಇದು ತುಂಬಾ ವರ್ಷ ಎಲ್ಲ ಕಲ್ಲೆಲ್ಲ ಇದು ಮಾಡಿರೋದಲ್ಲ. ಓಕೆ. ಇದೆಲ್ಲ ಕ್ಲೀನ್ ಆಗುತ್ತೆ ಸುಗ್ಗಿ ಟೈಮಲ್ಲಿ. ಇವಾಗ ಸ್ವಲ್ಪ ಹುಲ್ಲೆಲ್ಲ ಬೆಳೆಯುತ್ತೆ. ಇಲ್ಲಿ ಉಯ್ಯಾಲೆ ಮನೆ, ಅದೇ ಸ್ವಿಂಗ್ ಇಟ್ಬಿಟ್ಟು ಮೇಲೆ ದೇವ್ರ ಕೂರಿಸಿ ಸುತ್ತ ಸುಗ್ಗಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ನಿಮ್ಗೆ ವಿಡಿಯೋ ಕೊಡ್ತೀನಿ. ಅದನ್ನ ಕ್ಲಿಪ್ ಕೊಡಿ, ಒಂದು ಕ್ಲಿಪ್ ಹಾಕಿ. ಅಕ್ಕಿಹಳ್ಳಿ ಅಂತ ಬಸ್ ಸಕಲೇಶ್ಪುರದಿಂದ ಬೆಂಗಳೂರಿಂದಾನು ಇತ್ತು. ಇವಾಗ ಕೋವಿಡ್ ಆದ್ಮೇಲೆ ಬಿಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿ ಬಂದು ತಿರ್ಬಿಟ್ಟು ವಾಪಸ್. ಇವಾಗ ಬಸ್ ಓಡಾಡ್ತಿದ್ಯಾ? 6-7 ಬಸ್ ಬರುತ್ತೆ. ಹಿಂಗ್ ಸರ್ ಇಲ್ಲಿ ಇದು ಹೋಗುತ್ತಾ ರೂಟ್ ಬೇರೆ ಊರಿಗೆ? ಅಲ್ಲೊಂದೆರಡು ಮನೆ. ಓ, ಬಸ್ ಇಲ್ಲಿ ಬಂದು ಹೋಗುತ್ತೆ. ಇದು ಲಾಸ್ಟ್ ಪಾಯಿಂಟ್ ಅತ್ತಿಹಳ್ಳಿ. ನೋಡಿ ಹೆಂಗಿದೆ ನಿಶಬ್ದವಾಗಿ. ಬರೀ ಅಕ್ಕಿ ಕಲರವ ಕೇಳಿಸ್ಕೊಳ್ಳಿ.
ಆದ್ರೂ ಏನಿದೆ ಬನ್ನಿ ಸರ್, ನಾವು ಎಲ್ಲ ಎಕರೆಗಟ್ಲೆ ಅವ್ರು ಡಬಲ್ ಮಾಡಿದ್ರು ತ್ರಿಬಲ್ ಮಾಡ್ಕೊಂಡು ಎಷ್ಟೇ ಮಾಡಿದ್ರು ತಿನ್ನೋದು ಒಂದು ತುತ್ತು ಊಟ, ಅಷ್ಟೇ. ಮಲ್ಗೋದು ಒಂದು ಇದಿಷ್ಟು ಅಡಿ ಜಾಗದಲ್ಲಿ ಮಲ್ಕೊಳಕ್ಕೆ ಎಲ್ಲ ಓಡ್ತಾ ಇರ್ತಾರೆ. ದುಡ್ಡು ಅಂತ ದುಡ್ಡಿಂದೇನೆ. ದುಡ್ಡು ಮಾಡ್ಬೇಕು, ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಜೀವನನೂ ಮಾಡ್ಬೇಕು. ಬರೀ ದುಡ್ಡೇ ಮಾಡ್ಕೊಂಡು ಹೋಗ್ಬಾರ್ದು, ಅವಾಗ ಜೀವನ ಕಳ್ಕೊಂಡ್ಬಿಡ್ತೀವಿ. ಒಂದ್ ಸ್ವಲ್ಪ ಪಾಠ ಕಲ್ಸ್ದಂಗೆ ಆಯ್ತು. ತುಂಬಾ ಕಲ್ತಿದ್ವಿ. ನಾಯಿಗಳಿದೆ. ಏನ್ ಸರ್ ಹೆಸರು? ಬೆರಿ ಮತ್ತೆ ಬ್ಲ್ಯಾಕ್. ಬೆರಿ ಮತ್ತೆ ಬ್ಲ್ಯಾಕ್. ಟ್ಯಾಂಕ್ ಚಿನ್ನ. ಹೋಮ್ ಸ್ಟೇದು ವಿಡಿಯೋ ಎಲ್ಲ ಮುಗೀತು. ಫುಲ್ಲು ಹೋಮ್ ಸ್ಟೇ, ಕಾಫಿ ತೋಟ, ಊರು ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಾಯಿತು. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮ ವಿಡಿಯೋನ ಯಾರು ಮೊದಲನೇ ಬಾರಿ ನೋಡ್ತೀರಾ, ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡೋಂಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕನ್ನಡಿಗರನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ, ಕ್ಲಾಸಿಕ್ ಕನ್ನಡಿಗ ಸೈನಿಂಗ್ ಆಫ್ ಫ್ರಮ್ ಅತ್ತಿಹಳ್ಳಿ, ಸಕಲೇಶ್ಪುರ. ಗುಡ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.